ಇನಿಷಿಯಲಿ ಶಿ ಹ್ಯಾಡ್ ದಟ್ ಫಿಯರ್ ಆಫ್ ಕಮಿಂಗ್ ಇನ್ ಟು ದ ಸ್ಕೂಲ್. ಬಟ್ ಇವಾಗ ಎಲ್ಲ ಅಡ್ಜಸ್ಟ್ ಆಗಿ ಸಮ್ಮರ್ ಹಾಲಿಡೇಸ್ ಬಂದ್ರು ಶೀಲ್ ಬಿ ಆಸ್ಕಿಂಗ್ ಅಪ್ಪ ಸ್ಕೂಲ್ ಇದೆಯಾ ನಾನು ಹೋಗ್ತೀನಿ ಅಂತ. ಫಸ್ಟ್ ಡೇ ಅಟ್ ಸ್ಕೂಲ್ ಬಂದಾಗ ಐ ಮೀನ್ ಇಟ್ ವಾಸ್ ಸೋ ಡಿಫಿಕಲ್ಟ್. ಅಂದರೆ ನಾನೇ ಇಲ್ಲಿ ಕೂರ್ತಿದ್ದೆ, ಬಟ್ ದ ಟೀಚರ್ಸ್ ವರ್ ವೆರಿ ಸಪೋರ್ಟಿವ್. ಇಲ್ಲ ಪರವಾಗಿಲ್ಲ ಕೂತ್ಕೊಳ್ಳಿ ಅವಳ ಜೊತೆ ಅಂತ. ಶಿ ಹ್ಯಾಡ್ ಟೇಕನ್ ಆಲ್ಮೋಸ್ಟ್ 6 months ಅನ್ಸುತ್ತೆ ವೆನ್ ಶಿ ಹ್ಯಾಡ್ ಕಮ್ ಇನಿಷಿಯಲಿ. ಆಮೇಲೆ ಮತ್ತೆ ವಿ ಪುಟ್ ಹರ್ ಬ್ಯಾಕ್. ಸರ್ಪ್ರೈಸಿಂಗ್ಲಿ ಒಂದು 3-4 ಡೇಸಲ್ಲಿ ಶಿ ಅಡ್ಜಸ್ಟೆಡ್. ನಂಗೆ ತುಂಬ ಖುಷಿ ಆಯಿತು. ನಾವು ಶಿ ಹಸ್ ಬಿಕಮ್ ವೆರಿ ಕಾಮ್. ಏನು ಸ್ಕ್ರೀನ್ ಕೇಳಲ್ಲ, ಏನು ಕೇಳಲ್ಲ. ಸ್ಲೀಪ್ ಟೈಮ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಅವಳ ಗ್ರಾಸ್ಪಿಂಗ್ ಇದೆ ಆಗ್ಬೋದು ಅಥವಾ ರಿಮೋಟಿಂಗ್, ಎವ್ರಿಥಿಂಗ್ ಹ್ಯಾಸ್ ಇಂಪ್ರೂವ್ಡ್ ಐ ಫೀಲ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ ಟೀಮ್. ನನ್ನ ಮಗಳು ದಿನ ಸ್ಕೂಲಿಗೆ ಬರೋಕ್ಕೆ ಶಿಲ್ ಬಿ ವೆರಿ ಹ್ಯಾಪಿ ಟು ಕಮ್ ಬಿಕಾಸ್ ಶಿ ಲೈಕ್ಸ್ ದಿಸ್ ಸ್ಕೂಲ್. ದ ಎನ್ವಿರಾನ್ಮೆಂಟ್ ಈ ಟೀಚರ್ಸ್ ಏನು ಅವ್ರು ಕ್ರಿಯೇಟ್ ಮಾಡಿದಾರೋ ವಿ ಆರ್ ವೆರಿ ಹ್ಯಾಪಿ ವಿತ್ ದಟ್. ಸೊ ಡಾಕ್ಟರ್ಸ್ ಆಗಿ ವಾಟ್ ವಿ ಹವ್ ಫೆಲ್ಟ್ ಇಸ್ ದ ಎಜುಕೇಶನ್ ವಾಟ್ ಇಸ್ ಗಿವನ್ ಇಸ್ ಆಕ್ಚುಲಿ ದ ರಿಯಲ್ ಒನ್ and what is needed for the kid at that age. See, nobody should be learning something like 15s or what at this age. These people not forcing them to do all those things and teaching the things through realistic environmental approach. Learn ಮಾಡ್ತಾಳೆ, ಇಲ್ಲಿ ಬರ್ತಾಳೆ, artistically she draws something, then she'll tell stories, she'll draw something, try to analyze that drawing. That imaginary skills which is needed for a young girl is actually good here. ನಾವು ಆಚೆ ಸಿಗೋಂಥ ಟಾಯ್ಸ್ ಇರುತ್ತೆ, ಇಲ್ಲ ಆರ್ಟಿಫಿಷಿಯಲ್ ಇರುತ್ತೆ, ಇಲ್ಲ ಪ್ಲಾಸ್ಟಿಕ್ ಮೇಡ್ ಇರುತ್ತೆ. ಬಟ್ ಇವ್ರು ಆ ಥರ ಮಾಡದೆ ಸ್ವಲ್ಪ ನ್ಯಾಚುರಲಿಸ್ಟಿಕ್ ಆಗಿ ವುಡನ್ ಟಾಯ್ಸ್ ಇಟ್ಟು whatever toys that they have put for the kids to play, ಎಷ್ಟು ಓಪನ್ ಇದಿದೆ. there are innumerable possibilities of playing that. ಯಾವುದೂ ಒಂದು ಪರ್ಟಿಕ್ಯುಲರ್ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದರೆ ಸ್ಟ್ರಕ್ಚರ್ಡ್ ಪ್ಲೇ ಥರ ಯಾವುದೂ ಇಲ್ಲ. ಸೊ ಅನ್ಸ್ಟ್ರಕ್ಚರ್ಡ್ ಇರೋದ್ರಿಂದ ಇಟ್ಸ್ ಓಪನ್ ಟು ಕಿಡ್ಸ್ ಇಮ್ಯಾಜಿನೇಷನ್. ನನ್ನ ಮಗಳು ಈಗ ಬಂದು ಮನೆಯಲ್ಲಿ ಸುಮ್ಮನೆ ಏನೋ ಒಂದು ಎತ್ಕೊಂಡು ಅದರದ್ರಲ್ಲೇ ಒಂದು ಸ್ಟೋರಿ ಕಟ್ಟಿ ಇಮ್ಯಾಜಿನೇಷನ್ ಎಲ್ಲೋ ಇದೆ ಅಂತ ಅನ್ಸುತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಟ್. ಮಾಡೋ ಸೆಷನ್ಸು ಇನಿಷಿಯಲಿ ಐ ಯೂಸ್ ಟು ಥಿಂಕ್ ಅದೆಲ್ಲ ಏನೂ ಬೇಕಿಲ್ಲ, ಪರವಾಗಿಲ್ಲ ಅಂತ. ಬಟ್ ಸ್ಲೋ ಆಗಿ ಆಸ್ ಅಂಡ್ ವೆನ್ ಐ ಸ್ಟಾರ್ಟೆಡ್ ಅಟೆಂಡಿಂಗ್ ದೆಮ್, ನನ್ಗೆ ಏನು ಅನ್ನಿಸ್ತು ಅಂದರೆ ನನ್ನ ಮಗಳನ್ನ ನಾನು ಇನ್ನೂ ಬೆಟರ್ ಅರ್ಥ ಮಾಡ್ಕೋತಿದ್ದೀನಿ ಅನ್ನಿಸ್ತು. ಎಸ್ಪೆಷಲಿ ದ ಪೇರೆಂಟ್ ಇಂಟ್ರಾಕ್ಷನ್ಸು ಮತ್ತು ಸ್ಪೀಕರ್ಸ್ ಬರೋರು ಏನು ಇನ್ಫಾರ್ಮೇಷನ್ ಕೊಡ್ತಿದ್ರಲ್ಲ. ಸೊ ಇಟ್ ಯೂಸ್ ಆನ್ಸರ್ ಮೈ ಕ್ವೆಶನ್ಸ್ ವಿಚ್ ಐ ವಾಸ್ ನೆವರ್ ಏಬಲ್ ಟು ಇವನ್ ಆಸ್ಕ್. ಸ್ವಲ್ಪ ಅಡಲ್ಟ್ಸ್ ಜೊತೆ ಟ್ರಸ್ಟ್ ಬಿಲ್ಡ್ ಆಗೋವರೆಗೂ ಅವಳು ಯಾರ ಹತ್ರನೂ ಮಾತಾಡಲ್ಲ. ಈಗ ಅವಳೇನೆ ಟೀಚರ್ಸ್ ಹತ್ರ ಹೋಗಿ ಶೀ ಸ್ಟಾರ್ಟ್ಸ್ ಟೆಲಿಂಗ್ ಹರ್ ಓನ್ ಸ್ಟೋರೀಸ್. ಆ ಟ್ರಸ್ಟ್ ಬಿಲ್ಡ್ ಮಾಡೋವರೆಗೂ ಅವ್ರು ಇಟ್ಕೊಂಡಿದ್ದ ಪೇಷನ್ಸ್ ವಾಸ್ ರಿಯಲಿ ಗ್ರೇಟ್. ಹಾಫ್ ಇಯರ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ಸ್ ನಡೆಯುತ್ತೆ. ಸೊ ಅದು ತುಂಬ ಮೀನಿಂಗ್ಫುಲ್ ಅನ್ಸುತ್ತೆ. ಮಗುದು ಕ್ಲಾಸ್ ಟೀಚರ್ ಏನಿದ್ದಾರೆ ಅವ್ರು ಕುತ್ಕೊಂಡು ಅವ್ರ ಜೊತೆ ಫೌಂಡರು ಕುತ್ಕೊಂಡು ದ ವೇ ದೇ ಟೆಲ್ ಹೌ ಯೋರ್ ಕಿಡ್ ಇಸ್ ಬಿಹೇವಿಂಗ್, ಅವ್ರು ಡಿಟೇಲ್ಡ್ ರೈಟಿಂಗ್ ಅಲ್ಲಿ ಕೊಡ್ತಾರೆ ಎಲ್ಲ. ನಮ್ಮ ಫಿಯರ್ಸ್ ಏನಿದೆ ದೇ ಲಿಸನ್ ಟು ಅಸ್ ಕೇರ್ಫುಲಿ, ವಾಟ್ ಕ್ಯಾನ್ ಬಿ ಡನ್ ಅಂತ ಸಜೆಷನ್ಸ್ ಕೊಡ್ತಾರೆ. ಐ ವಿಲ್ ಆಲ್ವೇಸ್ ಬಿ ಲುಕಿಂಗ್ ಫಾರ್ವರ್ಡ್ ಟು PTMs ಆಕ್ಚುಲಿ. ನಂದೇನೇನು ಡೌಟ್ಸ್ ಇದೆ ಆವಾಗ ಇನ್ನೂ ಅವರು ಬೆಟರ್ ಆಗಿ ನನ್ನ ಗೈಡ್ ಮಾಡ್ತಾರೆ ಅಂತ ಅನಿಸ್ತು. ಆಫ್ಟರ್ ಎವ್ರಿ PTM ಐ ಹ್ಯಾವ್ ಮೇಡ್ ಅ ಲಾಟ್ ಆಫ್ ಚೇಂಜಸ್ ಇನ್ ಹರ್ ರಿದಮ್. ವರ್ಲ್ಡ್ ಆಫ್ ಎಂಟರ್ ಆಗಿದ ತಕ್ಷಣ ಫಸ್ಟ್ ವರ್ಡ್ ಬರೋದೇ ರಿದಮ್ ಅನ್ನೋದು. ಆಲ್ವೇಸ್ ಸ್ಟ್ರೆಸ್ ಆನ್ ದ ರಿದಮ್ ಆಫ್ ದ ಚೈಲ್ಡ್. ಪ್ರೋಗ್ರಾಮ್ಸ್ ಮಾಡಾದ್ಮೇಲೆ ಅದೆಲ್ಲ ಸ್ವಲ್ಪ ಚೇಂಜಸ್ ಮಾಡೋಕೆ ಟ್ರೈ ಮಾಡಿದಾಗ ಐ ಸಿ ಅ ಲಾಟ್ ಆಫ್ ಡಿಫರೆನ್ಸ್ ಇನ್ ಮೈ ಕಿಡ್. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು.